ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 4/2/2025 ನಡೆದಂತಹ 3ನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ನಾವು ಈ ಮೇಲಿಂದೆಲ್ಲ ಬಿಟ್ಬಿಡ್ಬೇಕು. ಇದೇನು ಅವಶ್ಯಕತೆ ನಮಗಿಲ್ಲ. ನಾವು ಫಸ್ಟ್ ಎಲ್ಲಿ ಫೋಕಸ್ ಮಾಡೋಣ? ಕ್ವಶನ್ಗೆ ಫೋಕಸ್ ಮಾಡೋಣ. ಅದು ಯಾವ ರೀತಿ ಫೋಕಸ್ ಮಾಡೋಣ? ಈ ಸಿ ಮೈನಸ್ ಡಿಗೆ ಮಾತ್ರ ಫೋಕಸ್ ಮಾಡೋಣ. ಓಕೆ, ಮೈನಸ್ ಎಲ್ಲದ ಇಲ್ಲದ, ಹಂಗಾರೆ ಇದನ್ನು ಸಿ ಅನ್ಕೋತೀವಿ, ಇದನ್ನು ಡಿ ಅನ್ಕೋತೀವಿ. ಓಕೆ, ಸಿ ಅವರು ಡಿ ಅವರ ಮಗಳು. ಸಿ ಏನಿದಾರ ಅವರು ಡಿ ಅವರ ಮಗಳು. ಸಿ ಡಿ ಅವರ ಮಗಳಿದ್ದಕ್ಕೆ ಅದಕ್ಕೆ ರೌಂಡ್ ಹಾಕಿದ್ವಿ. ಸಿ ಏನು ಮಗಳು ಅಂದದಕ್ಕೆ ಫಿಮೇಲ್, ಅವರು ಮಹಿಳೆ, ಅದಕ್ಕೋಸ್ಕರ ರೌಂಡ್ ಹಾಕಿದ್ವಿ. ನೆಕ್ಸ್ಟ್, ಡಿ ಭಾಗಿಸು ಇ ಅದ. ಹಂಗಾರೆ ಈಗ ಭಾಗಿಸು ಎಲ್ಲೈತಿ? ಇಲ್ಲೈತಿ. ಇದನ್ನು ಡಿ ಅನ್ಕೋತೀವಿ, ಇದನ್ನು ಇ ಅನ್ಕೋತೀವಿ. ಡಿ ಭಾಗಿಸು ಇ. ಡಿ ಅವರು ಇ ಅವರ ಸಹೋದರ. ಈ ಡಿ ಇದಲ್ಲ, ಇವು ಯಾರ ಸಹೋದರ? ಇ ಅವರ ಸಹೋದರ. ಸಹೋದರ ಅಂದ್ರೆ ಬಾಜು ಬರ್ಕೊಂಡ್ವಿ. ಇವು ಸಹೋದರ ಇದ್ದದಕ್ಕೆ ಡಿಗೆ ಇವಂಗೇನು ಮಾಡಿದ್ವಿ? ಬಾಕ್ಸ್ ಒಳಗೆ ಹಾಕಿದ್ವಿ. ನೆಕ್ಸ್ಟ್, ಎಲ್ಲಿ ಫೋಕಸ್ ಮಾಡಬೇಕು? ಇ ಗುಣಿಸು ಎಫ್. ಗುಣಿಸು ಎಲ್ಲೈತಿ? ಇಲ್ಲೈತಿ. ಹಂಗಾರೆ ಇದನ್ನು ಇ ಅನ್ಕೋತೀವಿ, ಇದನ್ನು ಎಫ್ ಅನ್ಕೋತೀವಿ. ಇ ಅವರು ಎಫ್ ಅವರ ಮಗ. ಇದರಲ್ಲ ಇವ್ರು ಯಾರ ಮಗ? ಇವರು ಎಫ್ ಅವರ ಮಗ. ಇವು ಮಗ ಇದ್ದದಕ್ಕೆ ಇವ್ನು ಏನು ಮಾಡಿದ್ವಿ? ಮತ್ತು ಬಾಕ್ಸ್ ಒಳಗೆ ಹಾಕಿದ್ವಿ. ನೆಕ್ಸ್ಟ್, ಎಫ್ ಪ್ಲಸ್ ಜಿ. ಪ್ಲಸ್ ಎಲ್ಲೈತಿ? ಇಲ್ಲೈತಿ. ಹಂಗಾರೆ ಇದನ್ನು ಎಫ್ ಅನ್ಕೋತೀವಿ, ಇದನ್ನು ಜಿ ಅನ್ಕೋತೀವಿ. ಎಫ್ ಅವರು ಜಿ ಅವರ ತಾಯಿ. ಎಫ್ ದಾರಲ್ಲ ಇವ್ರು ಯಾರ ತಾಯಿ? ಜಿ ಅವರ ತಾಯಿ. ತಾಯಿ ಅಂದ್ರೆ ಜಿ ಅವರ ತಾಯಿ ಅಂದರೆ ಜಿ ಕೆಳಗೆ ಬರಬೇಕು, ಎಫ್ ಎಲ್ಲಿ ಹೋಗಬೇಕು? ಮೇಲೆ ಹೋಗಬೇಕು. ಈ ಜಿ ಜನರ ಬಗ್ಗೆ ನಮಗೆ ಗೊತ್ತಿಲ್ಲ. ಎಫ್ ಅವರು ಸಿ ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಹೇಳಿ. ಎಫ್ ಅವರು ಏನೋ ತಂದೆಯ ತಾಯಿ. ಇವ್ರೇನಾಗಬೇಕು? ಇವ್ರ ತಂದೆಯ ತಾಯಿ. ಆಪ್ಷನ್ 2 ಸರಿಯಾದ ಉತ್ತರ. ನಾವು ಈ ಚಿತ್ರವನ್ನು ತೆಗೆಯಲಾರದೆ ಈ ಪ್ರಶ್ನೆಯನ್ನು ಉತ್ತರಿಸಬಹುದಾಗಿತ್ತು. ಹೆಂಗಪ್ಪ? ನಾವು ಪ್ರಶ್ನೆಯನ್ನು ನೋಡಬೇಕಾಗಿತ್ತು. ಎಫ್ ಅವರು ಸಿಗೆ ಹೇಗೆ ಸಂಬಂಧಿಸಿರು? ಎಫ್ ಏನಾಗಬೇಕು ಅಂತ ಪ್ರಶ್ನೆ ಕೇಳ್ಯಾರ. ಹೌದೋ ಇಲ್ಲೋ? ಎಫ್ ಏನಾಗಬೇಕು ಅಂತ ಪ್ರಶ್ನೆ ಕೇಳ್ಯಾರ. ಎಫ್ ಏನಾಗಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ ಎಲ್ಲ ತಂದೆ ತಾಯಿ ಸಹೋದರ ಮಗ. ನೋಡ್ರಿ, ಇದ್ರೊಳಗೆ ಒಂದು ಫೀಮೇಲ್ ಐತಿ, ಏನೈತಿ? ಫೀಮೇಲ್ ಐತಿ. ಓಕೆ, ಅಂದ್ರೆ ಮಹಿಳೆ ಇದಾರೆ. ನೋಡ್ರಿ, ಎಫ್ ಬಗ್ಗೆ ಚೆಕ್ ಮಾಡೋಣ ನಾವು. ಎಫ್ ಎಲ್ಲೈತಿ? ಇಲ್ಲೈತಿ. ಎಫ್ ಇಲ್ಲೈತಿ ಅಂದ್ರೆ ಎಫ್ ನಡಕ್ ಪ್ಲಸ್ ಐತಿ. ಇದನ್ನೊಂದು ಚೆಕ್ ಮಾಡ್ಬೇಕಂದ್ರೆ ಎಫ್ ಪ್ಲಸ್ ಜಿ ಚೆಕ್ ಮಾಡ್ರಿ. ಎಫ್ ಅವರು ಜಿ ಅವರ ತಾಯಿ. ಎಫ್ ಏನಿಲ್ಲಿ? ತಾಯಿ. ಎಫ್ ತಾಯಿ. ತಾಯಿ ಅಂತಂದ್ರೆ ಫಿಮೇಲ್ ಅವರು, ಅಂದ್ರೆ ಫಿಮೇಲ್ ಒಂದು ಆಪ್ಷನ್ ಇತ್ತು. ಇಲ್ಲಿ ಪ್ರಶ್ನೆನ ಇದನ್ನ ಡಯಾಗ್ರಾಮ್ ತೆಗಿಯೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟಾಗಿಯೇ ನಾವು ಆಪ್ಷನ್ 2 ಚೂಸ್ ಮಾಡ್ಬೋದಾಗಿತ್ತು. ಗೊತ್ತತ್ಲ ಎಲ್ಲರಿಗೂ? ಇಲ್ಲಿ ಕೇಳಿದ್ದು ಯಾರ ಬಗ್ಗೆ? ಎಫ್ ಬಗ್ಗೆ. ಎಫ್ ನೋಡ್ರಿ, ಎಫ್ ಮೇಲೋ ಫಿಮೇಲೋ ನೋಡ್ರಿ. ಎಫ್ ಪ್ಲಸ್ ಜಿ ಅಂದ್ರೆ ಎಫ್ ಅವರು ಜಿ ಅವರ ತಾಯಿ. ಎಫ್ ಏನಿಲ್ಲಿ? ಫಿಮೇಲ್. ಫಿಮೇಲ್ ಇರೋದ್ರಿಂದ ಫಿಮೇಲ್ ಒಂದು ಆಪ್ಷನ್ ಇತ್ತು, ಬೇರೆ ಯಾವುದು ಇರಲೇ ಇಲ್ಲ. ರೈಟ್? ಓಕೆ, ಇಲ್ಲಿ ಈ ಚಿತ್ರ ತೆಗೆದ್ರು ಏನು ಪ್ರಾಬ್ಲಮ್ ಇಲ್ಲ, ಭಾಳ ಈಸಿಯಾಗಿ ಸಾಲ್ವ್ ಆಗುವಂಥದ್ದಿತ್ತು. ನೆಕ್ಸ್ಟ್, 2ನೇ ಪ್ರಶ್ನೆ. 65, 86, 114, 149, 191. ಓಕೆ, ಇಲ್ಲಿ ಏನಾಗತ್ತೈತಿ ನೋಡೋಣ. 65, 86, 114, 149, 191. ಓಕೆ, ಇಲ್ಲಿಂದ ಇಲ್ಲಿ ಏನಾಗೈತಿ ನೋಡ್ರಿ? 1, 2 ಪ್ಲಸ್ 21 ಆಗೈತಿ. ಇಲ್ಲಿ ಏನಾಗೈತಿ? ಪ್ಲಸ್ 21. ಹಂಗಾರೆ ಇಲ್ಲಿ ಏನಾಗೈತಿ? 8 ಆಮೇಲೆ 2 ಪ್ಲಸ್ 28 ಆಗೈತಿ. ಇಲ್ಲಿ ಏನಾಗೈತಿ? 9ರಾಗ 4 ಹೋದ್ರೆ 5, 14ರಾಗ 11 ಹೋದ್ರೆ 14ರಾಗ 11 ಹೋದ್ರೆ 3, 35. ಓಕೆ, ಹಿಂಟ್ ಸಿಕ್ ನೋಡ್ರಿ ಮಗಿಲಿ. ಪ್ಲಸ್ 7 ಹಾಕೋತುಂಟತಿ. ಹಂಗಾರೆ ಇಲ್ಲಿ ಎಷ್ಟಾಗಿರ್ತೈತಿ? 42 ಪ್ಲಸ್ ಆಗಿರ್ತದೆ. ಹಂಗಾರೆ ನೆಕ್ಸ್ಟ್ ಇಲ್ಲಿ ಪ್ಲಸ್ 7 ಆಗ್ಬೇಕಲ್ಲ ಇದಕ್ಕೆ. ಇಲ್ಲಿಂದ ಇಲ್ಲಿ 7, ಇಲ್ಲಿಂದ ಇಲ್ಲಿ 7, ಇಲ್ಲಿಂದ ಇಲ್ಲಿ 7. ಹಂಗಾರೆ ಇದಕ್ಕೆ 7 ಕೂಡಿಸಿದ್ರೆ ಎಷ್ಟಾಯ್ತು? 49. ಹಂಗಾರೆ 1ಕ್ಕೆ 9 ಕೂಡಿಸಿದ್ರೆ ಲಾಸ್ಟ್ 0 ಬರಬೇಕು. ಲಾಸ್ಟ್ 0 ಎಲ್ಲೈತಿ? ಇದು ಆಪ್ಷನ್. ಪೂರ್ತಿ ಚೆಕ್ ಮಾಡೋ ಅವಶ್ಯಕತೆಯೂ ಇಲ್ಲ. ಲಾಸ್ಟ್ನೇ ಸಂಖ್ಯೆಯನ್ನು ಚೆಕ್ ಮಾಡಿದ್ರೆ ಸಾಕು, ನಮ್ಮ ಉತ್ತರ ಸಿಕ್ಕಿರ್ತದೆ. ಓಕೆ, ನೆಕ್ಸ್ಟ್ 3ನೆಯ ಪ್ರಶ್ನೆ. ಓಕೆ,
ಮೂರನೆಯ ಪ್ರಶ್ನೆ, ಎಲ್ಲ ಕಾಲಂದಿಗಳು ಸಾಕ್ಸ್ಗಳಾಗಿವೆ. ಎಲ್ಲ ಕಾಲಂದಿಗಳೇನದವ? ಸಾಕ್ಸ್. ಎಲ್ಲ ಕಾಲಂದಿಗಳು ಒಳಗೆ ಬರ್ತದ, ಸಾಕ್ಸು ಮೇಲೆ ಬರ್ತದೆ. ಎಲ್ಲ ಕಾಲಂದಿಗಳು ಸಾಕ್ಸ್ಗಳಾಗಿದ್ದಾವೆ. ಓಕೆ. ನೆಕ್ಸ್ಟ್, ಎಲ್ಲ ಸಾಕ್ಸ್ಗಳು ಫ್ಲಾಟ್ಗಳಾಗಿವೆ. ಈ ಎಲ್ಲ ಸಾಕ್ಸ್ ಏನದಾವಲ್ಲ ಇವ ಎದ್ರಾಗದಾವ? ಇವ ಫ್ಲ್ಯಾಟ್ಗಳದಾವಂತ. ಎಲ್ಲ ಅಂತಂದ್ರೆ ಒಳಗೆ ಬರಿತೀರಿ, ಕೊಟ್ಟದ್ದನ್ನು ಮೇಲೆ ಬರಿತೀರಿ. ಓಕೆ. ಕೆಲವು ಫ್ಲ್ಯಾಟ್ಗಳು ಪ್ಯಾಂಟ್ಗಳಾಗಿವೆ. ಈ ಫ್ಲ್ಯಾಟ್ ಅದಾವಲ್ಲ ಇದ್ರ ಕೆಲವೊಂದಿಷ್ಟು ಏನದಾವು? ಪ್ಯಾಂಟ್ಗಳದಾವ ಅಂತ ಹೇಳ್ತಾರೆ. ಓಕೆ, ಮುಗೀತು. ಇಷ್ಟಂತೂ ಎಲ್ಲರಿಗೂ ಗೊತ್ತಾಯ್ತಾ? ಏನದು? ಕೆಲವು ಎಲ್ಲ ಕಾಲಂದಿಗಳು ಏನದವ? ಸಾಕ್ಸ್ ಅದಾವ. ಎಲ್ಲ ಸಾಕ್ಸ್ಗಳು ಫ್ಲ್ಯಾಟ್ಗಳದಾವ. ಕೆಲವು ಫ್ಲ್ಯಾಟ್ಗಳು ಏನದಾವ? ಪ್ಯಾಂಟ್ಗಳದಾವ. ಓಕೆ. ಪ್ರಶ್ನೆ ಏನದ? ತೀರ್ಮಾನ ಏನು ತೊಗೊಂಡರು? ಎಲ್ಲ ಕಾಲಂದಿಗಳು ಫ್ಲ್ಯಾಟ್, ಎಲ್ಲ ಕಾಲಂದಿಗಳು ಏನದವು? ಫ್ಲ್ಯಾಟ್ಗಳದಾವ ಅಂತ ಹೇಳ್ತಾರೆ. ಯಾಕೆ? ಎಲ್ಲ ಕಾಲಂದಿಗಳು ಫ್ಲ್ಯಾಟ್ ಒಳಗದ ಹೋದಿಲ್ಲ, ಅದಕ್ಕೋಸ್ಕರ ಒಂದೇದು ಸರಿಯಾಗಿದೆ. ಕೆಲವು ಪ್ಯಾಂಟ್ಗಳು ಕಾಲಂದಿಗಳು, ಕೆಲವು ಪ್ಲ್ಯಾಂಟ್ಗಳು ಕಾಲಂದಿಗಳು. ಪ್ಯಾಂಟ್ ಇಲ್ಲೈತಿ, ಪ್ಲ್ಯಾಂಟ್ ಸರ್ಕಲ್ ಇಲ್ಲೈತಿ, ಕಾಲಂದಿ ಸರ್ಕಲ್ ಇಲ್ಲೈತಿ. ಇದಕ್ಕೆ ಏನು ಸಂಬಂಧ ಇಲ್ಲಲ್ಲ, ಅದಕ್ಕೋಸ್ಕರ ಎರಡನೇದು ಗೊತ್ತಿಲ್ಲ, ಒಂದನೇದು ಮಾತ್ರ ಸರಿ. ತೀರ್ಮಾನ ಒಂದು ಮಾತ್ರ ಅನುಸರಿಸುತ್ತದೆ. ಓಕೆ. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ ಏನದ ನೋಡ್ರಿ. EFGR ಮತ್ತು T ಎಂಬ 6 ಜನರು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದು ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ಇವರೆಲ್ಲ ಒಂದು ವೃತ್ತಾಕಾರದ ಮೇಜಿನ ಮೇಲೆ ಕುಂತರು. ಎಲ್ಲರೂ ಏನು ಮಾಡ್ಯಾರು? ಮಧ್ಯಕ್ಕೆ ಮುಖ ಮಾಡಿದಾರ ಅಂತ ಹೇಳ್ತಾರೆ. ಓಕೆ. ಎಷ್ಟು ಜನ ಆದರು? 2, 4, 6. 6 ಜನ ಅಂತಂದ್ರೆ ನಾವು ಏನು ಮಾಡ್ಕೊಂಡ್ಬಿಡೋಣ? 6 ಮಂದಿನ ಕುಂಡ್ರಿಸ್ಬಿಡೋಣ. 3, 6 ಜನ ಕೂತ್ರಿ. ಓಕೆ. ಎಫ್ ಅವರ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ನೀವು ಯಾವಾಗಲೂ ಫಿಕ್ಸ್ ನಮಗೆ ಇದು ಸಿಗುತ್ತೈತಿ, ಇದು 100% ಐತಿ ಅನ್ನುವಂಥ ಹಿಂಟ್ ಸಿಕ್ಕರೆ ಮಾತ್ರ ಬರೀರಿ. ಎಫ್ ಅವರ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದಾರ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಎಫ್ ಕುಂತಾನಂದ್ರೆ ಇವನು ಬಲಕ್ಕೆ 2ನೇ ಸ್ಥಾನಕ್ಕೆ ಯಾರು ಕುಂತಾರೋ? ಎಸ್ ಕುಂತಾನ. 1, 2 2ನೇ ಸ್ಥಾನಕ್ಕೆ ಎಸ್ ಕುಳಿತರ. ಓಕೆ. ನೆಕ್ಸ್ಟ್, ಎಫ್ ಅವರು ಜಿಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಎಫ್ ಸಾರ್ಲ ಇವರ ಜಿ ಬಲಕ್ಕೆ 2ನೇ ಸ್ಥಾನಕ್ಕೆ ಕುಂತಾರ. ಹಂಗಾರೆ ಜಿ ಬಲಕ್ಕೆ 2ನೇ ಸ್ಥಾನ ಕುಂಡಿರ್ಬೇಕಂದ್ರೆ ಜಿ ಇವನು 2ನೇ ಸ್ಥಾನದೊಳಗೆ ಕುಂಡಿರ್ಬೇಕು, ಹೌದಲ್ಲ? ಈಗ ಏನಾಯ್ತು? ಎಫ್ ಅವರು ಜಿ ಅವರ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತ್ರಿ. ನೆಕ್ಸ್ಟ್, ಆರ್ ಮತ್ತು ಇ ಅವರ ನಡುವೆ ಕೇವಲ ಎಫ್ ಕುಳಿತಿದ್ದಾರ. ಆರ್ ಮತ್ತು ಇ ನಡುವೆ ಆರ್ ಇಲ್ಲಿ ಬರ್ಬೋದು, ಇ ಇಲ್ಲಿ ಬರ್ಬೋದು, ಇಲ್ಲ ಆರ್ ಇಲ್ಲಿ ಬರ್ಬೋದು, ಇ ಇಲ್ಲಿ ಬರ್ಬೋದು, ಅಥವಾ ಆರ್ ಇಲ್ಲಿ ಬರ್ಬೋದು, ಇ ಇಲ್ಲಿ ಬರ್ಬೋದು. ಓಕೆ. ಯಾಕಂದ್ರೆ ಇಲ್ಲಿ ಏನು ಕೊಟ್ಟರು? ಇ ಮತ್ತು ಎಫ್, ಆರ್ ಮತ್ತು ಇ ನಡುಕ ಎಫ್ ಕುಂತಾರ. ಆರ್ ಮತ್ತು ಇ ನಡುಕ ಎಫ್ ಕುಂತಾರ. ಆರ್ ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. ನೆಕ್ಸ್ಟ್, ಇ ಅವರು ಎಸ್ ಅವರ ತಕ್ಷಣದ ಹೊರೆಯವರು. ಈದನ್ಲ ಎಸ್ ಬಾಜು ಬರ್ಬೇಕಂತ ಹೇಳ್ತಾರ. ಹಂಗಾರೆ ಈ ಎಸ್ ಬಾಜು ಬರ್ಬೇಕಂದ್ರೆ ಇಲ್ಲಿ ಏನಾಗ್ತತಿದ್ದು? ಈ ಆರ ಹೋಗ್ತತಿ, ಈ ಕಡೆದು ಹೋಗ್ತತಿ. ಯಾಕ? ಈಗ ನೋಡ್ರಿ, ಎಸ್ ಇದ್ದಾವ ಎಲ್ಲಿ? ಎಸ್ ಬಾಜು ಯಾರು ಬರಬೇಕು? ಇ ಬರಬೇಕು. ಹಂಗಾರೆ ಇಲ್ಲಿ ಇ ಬಂದಂದ್ರೆ ಇಲ್ಲಿ ಯಾರು ಬರ್ತಾರ? ಆರ್ ಬರ್ತಾರ. ಓಕೆ, ಮುಗೀತಿಷ್ಟು. ಆರ್ ಅವರ ಬಲದಿಂದ ಎಣಿಸಿದಾಗ ಟಿ ಮತ್ತು ಆರ್ ನಡುವೆ ಎಷ್ಟು ಜನ ಕುಳಿತಿದ್ದಾರೆ? ನೋಡ್ರಿ, ಈಗ ಎಲ್ಲರದ್ದು ಮುಗಿದೈತಿ. ಇಲ್ಲಿ ಒಂದು ಉಳಿದೈತಿ, ಯಾವುದು? ಟಿ. ಅದಕ್ಕೆ ಟಿ ಅನ್ನ ಕೊಟ್ಬಿಟ್ಟಿವಿ. ಪ್ರಶ್ನೆ ಏನು? ಆರ್ ಅವರ ಬಲದಿಂದ ಎಣಿಸಿದಾಗ, ಆರ್ನ ಬಲಗಡೆಯಿಂದ ಎಣಿಸಿದಾಗ ಟಿ ಮತ್ತು ಆರ್ ನಡುಕ ಎಷ್ಟು ಜನ? 1, 2, 3. 1, 2, 3 3 ಜನ ಅದಾರ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ. ನೆಕ್ಸ್ಟ್, 5ನೆಯ ಪ್ರಶ್ನೆ, ದಾಳದ ಪ್ರಶ್ನೆ. ಯಾವ್ದು ಕಂಡುಹಿಡಿಬೇಕು? ಕೆ ಅವರ ಎದುರು ಏನದ ಅಂತ ಕಂಡುಹಿಡಿಬೇಕು. ಎರಡೂದ್ರಾಗ ಸಾಮಾನ್ಯ ಯಾವ್ದೈತಿ? ಎ ಐತಿ. ಎದಿಂದ ಸ್ಟಾರ್ಟ್ ಮಾಡ್ರಿ. ASN, AIT. ಓಕೆ, ಎಲ್ಲ ಬಂದವ. ಆದ್ರೆ ಕೆನ ಇವೆಲ್ಲದ್ರಾಗೂ ಬಂದಿಲ್ಲ. ಹಂಗಾರೆ ಕೆ ಇಲ್ಲೇರಿ ಇರ್ತದೆ, ಇಲ್ಲ ಇಲ್ಲೇರಿ ಇರ್ತದೆ. ನಿಮಗೆ ಎಲ್ಲಿ ಬೇಕಲ್ಲಿ ಬರೀರಿ. ಹಂಗಾರೆ ಕೆದ ಎದುರುಗಡೆ ಏನೈತಿ? ಎ ಅದ. ಎ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಎಸ್ನ ಅಪೋಸಿಟ್ ಐ, ಎನ್ ಅಪೋಸಿಟ್ ಟಿ, ಹಂಗಾರೆ ಕೆ ಅಪೋಸಿಟ್ ಎ. ಓಕೆ, ಎರಡೂದ್ರಾಗ ಇಲ್ಲಿ ಯಾವ್ದ್ರಾಗೂ ಬಂದಿರಲಿಲ್ಲ ಅಂತಂದ್ರೆ ಇವು ಎರಡರಾಗ ಒಂದೇ ಇರ್ತೈತೆ, ಹೌದಲ್ಲ ಅದು? ಓಕೆ.
ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ಏನದ ಚಿಹ್ನೆಯನ್ನು ಬದಲು ಮಾಡಬೇಕು. ಮೈನಸ್ ಇದ್ದಲ್ಲಿ ಏನು ಮಾಡಬೇಕು, ಭಾಗಿಸು ಮಾಡಬೇಕು. ಗುಣಾಕಾರ ಇದ್ದಲ್ಲಿ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಹಂಗಾರ ಬರ್ಕೊಳ್ಳೋಣ. 8 ಪ್ಲಸ್ ಇದ್ದಲ್ಲಿ ಏನು ಮಾಡಬೇಕು, ಗುಣಾಕಾರ ಮಾಡ್ಬೇಕಂತ ಹೇಳ್ಯಾರ, ಗುಣಾಕಾರ. 63 ಮೈನಸ್ ಇದ್ದಲ್ಲಿ ಭಾಗಾಕಾರ, ಭಾಗಾಕಾರ. 7 ಗುಣಿಸು ಇದ್ದಲ್ಲಿ ಏನು ಮಾಡಬೇಕು, ಪ್ಲಸ್ ಮಾಡಬೇಕು, ಪ್ಲಸ್ ಬರ್ದಿವಿ. ಆಮೇಲೆ 7 ಐತಿ 7 ಭಾಗಿಸು ಇದ್ದಲ್ಲಿ ಏನು ಮಾಡಬೇಕು, ಮೈನಸ್ ಬರಿಬೇಕು. ಆಮೇಲೆ 9. ಓಕೆ, ಮುಗೀತು. ಮೈನಸ್ ಇದ್ದಲ್ಲಿ ಭಾಗಾಕಾರ ಬರ್ತೀವಿ, ಭಾಗಾಕಾರ ಇದ್ದಲ್ಲಿ ಮೈನಸ್ ಬರ್ತೀವಿ. ಓಕೆ, ಇಂಟು ಇದ್ದಲ್ಲಿ ಪ್ಲಸ್ ಬರ್ತೀವಿ, ಪ್ಲಸ್ ಇದ್ದಲ್ಲಿ ಇಂಟು ಬರ್ತೀವಿ. ಓಕೆ, ಫಸ್ಟ್ ಭಾಗಾಕಾರ ಮಾಡ್ಬೇಕಲ್ಲ. 7 ಒಂದ್ಲಿ 7 9ಲಿ. ಆಮೇಲೆ ಗುಣಾಕಾರ ಮಾಡಬೇಕು. 8 9ಲಿ 72. ಓಕೆ, ಪ್ಲಸ್ 7 ಮೈನಸ್ 9 ಅಂದರೆ ಎಷ್ಟು ಬರ್ತೈತಿ, -2 ಬರ್ತೈತಿ. 72 ರೋಗಿ 2 ಕಳೆದ್ರೆ ಎಷ್ಟು ಬಂತು, 70. ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 7ನೆಯ ಪ್ರಶ್ನೆ. ಒಂದು ವಿಶಿಷ್ಟ ಭಾಷೆಯಲ್ಲಿ BIGS ಎಂಬುದನ್ನು 4593 ಎಂಬುದಾಗಿ ಸಂಕೇತಿಸಲಾಗಿದೆ. SING ಎಂಬುದನ್ನು 9432 ಎಂಬುದಾಗಿ ಸಂಕೇತಿಸಲಾಗಿದೆ. ಹಾಗಾದ್ರೆ N ಎಂಬುದನ್ನು ಹೇಗೆ ಸಂಕೇತಿಸಲಾಗ್ತದೆ? ಒಂದೇ ಒಂದು ಅಕ್ಷರದ ಕೇಳಿದ್ರೆ ಈ ನೋಡ್ರಿ, ನಿಮ್ಮ ಎಕ್ಸಾಮ್ ಒಳಗೆ ಒಂದೇ ಒಂದು ಅಕ್ಷರದ ಯಾವ ರೀತಿ ಸೂಚಿಸ್ತೇವೆ ಅಂತ ಕೇಳಿರ ಉತ್ತರ ಇದೇ ಪ್ರಶ್ನೆಯೊಳಗೆ ಇರ್ತದೆ. ಅದು ಉತ್ತರ ಏನಿರ್ತದೆ, ಇದೇ ಪ್ರಶ್ನೆಯೊಳಗೆ ಇರ್ತದೆ. ನೀವೇನು ಪೂರ್ತಿ ನಂಬರ್ ಬರ್ಕೊಂಡು ಈ ಥರ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಿ, ಎರಡೂದ್ರಾಗ ಸಾಮಾನ್ಯ ಏನೈತಿ ನೋಡ್ರಿ, B ಐತಿ ಎರಡೂದ್ರಾಗ, ಇಲ್ಲ I ಐತಿ, I ಐತಿ, I ಐತಿ, G ಐತಿ, S ಐತಿ. ಏನೈತಿ, IGS ಇದ್ರೊಳಗೆ ಹೋಯ್ತಿ, IGS ಇದ್ರೊಳಗೆ ಹೋಯ್ತಿ. ಹಂಗಾರೆ ಎರಡೂದ್ರಾಗ ಯಾವ ಕಾಮನ್ ಐತಿ, 4 ಇದ್ರೊಳಗೆ ಹೋಯ್ತಿ, 4 ಇದ್ರೊಳಗೆ ಐತಿ, 3 ಇದ್ರೊಳಗೆ ಐತಿ, 3 ಇದ್ರೊಳಗೆ ಐತಿ. ಆಮೇಲೆ ಇನ್ನೊಂದು ಯಾವುದು, 9 ಇದ್ರೊಳಗೆ ಐತಿ, 9 ಇದ್ರೊಳಗೆ ಐತಿ. ಹೌದಾ? ಹಂಗಾರೆ ಇದ್ರೊಳಗೆ ಇಲ್ಲಂಥದ್ದು ಯಾವುದು, N ಇದ್ರೊಳಗೆ ಐತಿ, ಇಲ್ಲ ಇದ್ರೊಳಗೆ ಎರಡೂದ್ರಾಗೂ ಇಲ್ಲ. ಹಂಗಾರೆ N ಇಲ್ಲೈತಿ, N ಉಳಿದದ್ದು ಯಾವ್ದು, 2. ಹೌದಲ್ಲೋ? ಹಂಗಾರೆ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ನೋಡ್ರಿ, ಎರಡೂದ್ರಾಗ ಸಾಮಾನ್ಯ ಇದ್ದದನ್ನು ತೆಗೆದು ಬಿಟ್ರೆ ಇಲ್ಲಿ ಉಳಿದದ್ದೇನು, N. ಹಂಗಾರೆ N ಬೆಲೆ ಏನೈತೆ, 2. ಇಷ್ಟೇ ಇರ್ತದೆ. ಒಂದೇ ಒಂದು ಅಲ್ಫಾಬೆಟ್ ಕೇರ ಡೈರೆಕ್ಟ್ ಆಗಿನ ಈ ರೀತಿ ನೀವು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಏನು ಬರ್ತದೆ? ಇಲ್ಲಿ ಏನಾಗೈತಿ ಅಂತ ಕಂಡುಹಿಡಿಬೇಕು. 10 ಇದ್ದುದು 11 ಆಗೈತಿ, 11 ಇದ್ದುದು 13, 10 ಇದ್ದುದು 11 ಅಂದ್ರೆ +1, ಇಲ್ಲಿ +2, ಇಲ್ಲಿ +4, ಇಲ್ಲಿ ಏನಾಗೈತಿ ನೋಡ್ರಿ +8 ಆಗೈತಿ. ಹಂಗಾರೆ ಡಬಲ್ ಹಾಕೋತೊಂಡತ್ಲ, 1 ಇದ್ದು 2 ಆಗೈತಿ, 2 ಇದ್ದದ್ದು 4 ಆಗೈತಿ, 4 ಇದ್ದದ್ದು 8 ಆಗೈತಿ, 8 ಇದ್ದದ್ದು ಏನಾಗ್ಬೇಕಂದ್ರೆ 16 ಆಗಬೇಕು. 16 ಆಗ್ಬೇಕಂತಂದ್ರೆ 25ಕ್ಕೆ 16 ಕೂಡಿಸಿದ್ರೆ ಎಷ್ಟು, 41. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 9ನೆಯ ಪ್ರಶ್ನೆ. ಪ್ರಶ್ನಾರ್ಥಕ ಜಾಗದಲ್ಲಿ ಏನು ಬರ್ತದೆ ಅಂದ್ರೆ ಇನ್ನು ಮುಂದೆ ಏನು ಬರ್ತದೆ, TUSTUVW. ಹಂಗಾರೆ ನೆಕ್ಸ್ಟ್ ಏನು ಬರ್ತೈತಿ, X. ಹೌದಿಲ್ಲ, ಒಂದೊಂದು ಪ್ಲಸ್ ಆಗೈತಿ. TUVW. ನೆಕ್ಸ್ಟ್ ಏನು ಬರ್ಬೇಕು, X ಬರಬೇಕು. ಇದು ಹೋಯ್ತು, ಇದು ಹೋಯ್ತು. ನೆಕ್ಸ್ಟ್ K, ಇದು ಉಲ್ಟಾ ಆಗತ್ತೈತಿ, ಮೈನಸ್ ಬರತೈತಿ. ಓಕೆ, JKIJ. ಹಂಗಾರೆ HI. ಹಂಗಾರೆ ನೆಕ್ಸ್ಟ್ ಇದ್ರ ಹಿಂದೆ ಏನು ಬರಬೇಕು, GH. ಇದ್ರ ಹಿಂದೆ ಏನು ಬರ್ತೈತಿ, G ಬರ್ತೈತಿ. XG ಇದು ಸರಿಯಾದ ಉತ್ತರ ಆಗಿತ್ತು. ಈಸಿ ಕ್ವಶನ್ ಆಗಿತ್ತು, ಏನಂತ ಪ್ರಶ್ನೆನೇ ಇರಲಿಲ್ಲ. FGHI ಲಾಸ್ಟ್ ಏನು ಬರಬೇಕು, J ಬರಬೇಕು. ಬಂದದ ರೈಟ್. 10ನೆಯ ಪ್ರಶ್ನೆ. ಇಲ್ಲೇನಾಗಿತ್ತು ಗೊತ್ತೈತ್ಲ, +1 ಆಗೈತಿ, -1 ಆಗೈತಿ, ಮತ್ತು +1 ಆಗೈತಿ. ಇದೇ ರೀತಿ ಮುಂದುವರೆದ. ನೆಕ್ಸ್ಟ್ ಅಂಗಿ ಹತ್ತಿ ಡೆನಿಮ್. ಅಂಗಿ ಹತ್ತಿ ಡೆನಿಮ್ ಕೇಳ್ಯಾರ. ನೋಡ್ರಿ, ಅಂಗಿಯನ್ನು ನಡಕ ಅಂಗಿ ಐತಿ, ಅಂಗಿಯನ್ನು ಹತ್ತಿಯಿಂದನೂ ಮಾಡ್ತಾರೋ, ಡೆನಿಮಿಂದನೂ ಮಾಡ್ತಾರೋ, ಮತ್ತು ಬೇರೆ ಐಟಮ್ನಿಂದನೂ ಮಾಡ್ತಾರೋ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗೈತಿ, ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಇದು ಯಾವ ಚಿತ್ರದಲ್ಲಿ ಅಡಗಿಕೊಂಡದ ಅಂತ ಕೇಳಿದಾರೆ. ನೋಡ್ರಿ, ಇದು ಈ ರೀತಿ ಇರ್ಬೇಕು. ಇದ್ರಾಗಂತೂ ಇರಕ್ಕೆ ಸಾಧ್ಯ ಇಲ್ಲ, ಕ್ಯಾನ್ಸಲ್ ಆಯಿತು. ಇದ್ರಾಗೂ ಇರಕ್ಕೆ ಸಾಧ್ಯ ಇಲ್ಲ, ಕ್ಯಾನ್ಸಲ್ ಆಯಿತು. ಆಮೇಲೆ ಇದ್ರಾಗ ಏನರ ಅಡಿಗೈತಿ, ಇದ್ರೊಳಗಂತೂ ಈ ಆಪ್ಷನ್ ಈ ರೀತಿ ಯಾವುದು ಕಾಣಿಸತ್ತಿಲ್ಲ. ಸೊ ಇದು ಕ್ಯಾನ್ಸಲ್ ಆಯಿತು. ಇದು ಒಂದೇ. ಎಲ್ಲಿ ಅಡಿಗೈತಿ ನೋಡ್ರಿ, ಇಲ್ಲಿ ಅಡಿಗೈತಿ ನೋಡ್ರಿ. ಇದು ಕಾಣಿಸ್ತು ಎಲ್ಲರಿಗೂ.
ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟೇ ಈ ಪ್ರಶ್ನೆ. 12ನೆಯ ಪ್ರಶ್ನೆ. ಇಂಗ್ಲಿಷ್ ವರ್ಣಮಾಲೆಯ ದರದಲ್ಲಿ MLTA ಎಂಬುದು QHXW ಎಂಬುದಾಗಿದೆ. ಅದೇ ರೀತಿ LNVB ಎಂಬುದು PJZX ಎಂಬುದಕ್ಕೆ ಸಂಬಂಧಿಸಿದೆ. ಹಾಗಾದರೆ CWON ಎಂಬುದು ಏನು ಅಂತ ಕೇಳಿದ್ದಾರೆ. ನೋಡ್ರಿ, ನಮಗೆ ಇದ್ರ ವ್ಯಾಲ್ಯೂಗಳು ಡೈರೆಕ್ಟ್ ಗೊತ್ತಿದ್ರೆ ಬರ್ಕೊಂಬಿಡು. ಎಮ್ ಅಂತಂದ್ರೆ ಎಷ್ಟು? 13. ಎಲ್ ಅಂತಂದ್ರೆ KL ಅಂದ್ರೆ 12. ಓಕೆ. ನೆಕ್ಸ್ಟ್ ಟಿ ಅಂದ್ರೆ 20. ಎ ಅಂದ್ರೆ 1. ಕ್ಯೂನ ಬೆಲೆ ಎಷ್ಟು? 17. ಎಚ್ನ ಬೆಲೆ 8. ಎಕ್ಸ್ನ ಬೆಲೆ 24. ಡಬ್ಲ್ಯೂನ ಬೆಲೆ 23. ಇಲ್ಲಿ ಏನಾಗೈತಿ ನೋಡ್ರಿ, +4 ಆಗೈತಿ. ಇಲ್ಲಿ ಏನಾಗೈತಿ? -4 ಆಗೈತಿ. ಹಂಗಾರೆ ಇಲ್ಲಿ ಏನಾಗೈತಿ? +4 ಆಗೈತಿ. ಇಲ್ಲಿ ಏನಾಗೈತಿ? -4. ಒಂದೈತೆ, 26 ಅಕ್ಷರ ಇರ್ತಾವೆ. ಒಂದ್ರ ಹಿಂದೆ ಹೋದ್ರೆ ಏನು ಇರ್ತೈತಿ? ಇಲ್ಲಿ 1 ಹೋಗೈತಿ, ಇನ್ನು 3 ಕಳಿಬೇಕಲ್ಲ. 26 3 ಕಳೆದ್ರೆ 23. ಹಂಗಾರೆ ಎಸ್ ಏನಾಗೈತಿ? +4 -4 +4 -4 ಆಗೈತಿ. ಇಲ್ಲಿ ಕೂಡ ಹಂಗೈತಿ ನೋಡ್ರಿ. ಎಲ್ ಅಂತಂದ್ರೆ ಎಷ್ಟು ಬರ್ತೈತಿ? ಇಲ್ಲೂ ಕೂಡ ಎಲ್ ಪಿ ಅಂದ್ರೆ ಕರೆಕ್ಟ್. ಇಲ್ಲೂ 4 ಆಗೈತಿ. ಇದು ಎನ್ ಅಂದ್ರೆ 14. ಜೆ ಅಂದ್ರೆ 10. ಇಲ್ಲೂ -4 ರೈಟ್. ಇಲ್ಲೂ +4 -4 +4 -4 ಆಗುತ್ತೆ. ಹಂಗಾರೆ ಇದಕ್ಕೂ ಕೂಡ ನಾವೇನು ಮಾಡೋಣ? +4 -4 ಮಾಡೋಣ. ಹಂಗಾರೆ ಸಿ ಅಂದ್ರೆ 3. 3ಕ್ಕೆ 4 ಕೂಡಿಸಿದ್ರೆ ಏನಾಗ್ಬೇಕು? 7. 7 ಅಂತಂದ್ರೆ ಏನು? ಜಿ. ನೆಕ್ಸ್ಟ್ ಡಬ್ಲ್ಯೂ ಅಂದ್ರೆ 23. 23ರಾಗ 4 ಕಳೆದ್ರೆ ಎಷ್ಟು? 19. 19 ಅಂತಂದ್ರೆ ಎಷ್ಟು? ಎಸ್. ಓಕೆ. ಜಿ ಎಸ್ ಎಲ್ಲಿದೆ? ಇಲ್ಲಿಲ್ಲ, ಇದೊಂದು ಹೋಯ್ತು. ನೆಕ್ಸ್ಟ್ ಇಲ್ಲಿ ಏನಾಗಬೇಕು? ನೆಕ್ಸ್ಟ್ ಓ ಅಂತಂದ್ರೆ ಎಷ್ಟು? ಓ ಅಂದ್ರೆ 15. 15 + 4. 15 + 4 ಅಂದ್ರೆ 19. 19 ಅಂದ್ರೆ ಎಸ್. ಜಿ ಎಸ್ ಎಸ್. ಯಾವ ಆಪ್ಷನ್ ಐತಿ? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಚೆಕ್ ಮಾಡ್ತಿದ್ರೆ ಮಾಡ್ಬೋದು. ಎನ್ ಅಂದ್ರೆ 14. 14ರ 4 ಕಳೆದ್ರೆ ಏನು ಬರ್ತದ? 10. 10 ಅಂತಂದ್ರೆ ಜೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. +4 -4 +4 -4 ಈ ಒಂದು ಲಾಜಿಕ್ ಇಲ್ಲಿ ವರ್ಕ್ ಆಗ್ತಾ ಇತ್ತು. ನೆಕ್ಸ್ಟ್ 13ನೆಯ ಪ್ರಶ್ನೆ. ಈ ರೀತಿ ಪ್ರಶ್ನೆ ಇದ್ದಾಗ ಎಷ್ಟು ಸಂಖ್ಯೆ ಅದಾವ ಅಥವಾ ಎಷ್ಟು ಅಲ್ಫಾಬೆಟ್ಸ್ ಅದಾವ ಅನ್ನೋದನ್ನು ಎಣಿಸ್ಕೋಬೇಕು ನಾವು. ನೋಡ್ರಿ, ಪಿ ಡ್ಯಾಶ್ ಯು ಓ ಪಿ ಕ್ಯೂ ಟಿ ಡ್ಯಾಶ್ 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 ಕ್ಯೂ ಡ್ಯಾಶ್ ಯು ಓ ಪಿ ಕ್ಯೂ ಡ್ಯಾಶ್ ಯು ಡ್ಯಾಶ್ 3 6 9 12 15 18 20 ಅದಾವ. ಇದನ್ನು 4 ಗ್ರೂಪ್ ಮಾಡ್ಕೋಬೋದಿಲ್ಲ, 5 ಗ್ರೂಪ್ ಮಾಡ್ಕೋಬೋದು. ಎಷ್ಟು ಮಾಡ್ಕೊಂಡು? 5 ಮಾಡ್ಕೊಳ್ಳೋಣ. 3 4 5 3 4 5 5. ಓಕೆ. ನೋಡ್ರಿ, ಇಲ್ಲೂ ಪಿ ಅದ, ಇಲ್ಲೂ ಪಿ ಅದ, ಇಲ್ಲೂ ಫಸ್ಟ್ನೇ ಲೆಟರ್ ಪಿ ಅದ. ಹಂಗಾರೆ ಇಲ್ಲೂ ಕೂಡ ಏನಿರ್ಬೋದು? ಪಿ ಇರ್ಬೋದು. ಇಲ್ಲೂ ಕೂಡ ಏನಿರ್ಬೋದು? ಪಿ ಇರ್ಬೋದು. ಓಕೆ. ಎರಡನೇದು ಕ್ಯೂ ಅದ, ಇಲ್ಲೂ ಕ್ಯೂ ಅದ, ಇಲ್ಲೂ ಕ್ಯೂ ಅದ. ಹಂಗಾರೆ ಇಲ್ಲೂ ಎರಡನೇದು ಏನಿರ್ಬೋದು? ಕ್ಯೂ ಇರ್ಬೋದು. ಓಕೆ. ಮೂರನೇದಕ್ಕೆ ಇಲ್ಲಿ ಟಿ ಐತಿ, ಇಲ್ಲೂ ಕೂಡ ಟಿ ಇರ್ಬೋದು, ಇಲ್ಲೂ ಟಿ ಇರ್ಬೋದು, ಇಲ್ಲೂ ಟಿ ಇರ್ಬೋದು. ನೋಡಿದ ತಕ್ಷಣ ಗೊತ್ತಾಯಿತು. ಪಿ ಕ್ಯೂ ಟಿ ಯು ಒ, ಪಿ ಕ್ಯೂ ಟಿ ಯು ಒ, ಪಿ ಕ್ಯೂ ಟಿ ಯು ಒ, ಪಿ ಕ್ಯೂ ಟಿ ಯು ಒ. ಹಂಗಾರೆ ಏನು ಬರಬೇಕು? ಕ್ಯೂ ಟಿ. ಕ್ಯೂ ಟಿ ಎಲ್ಲದ? ಕ್ಯೂ ಟಿ ಇಲ್ಲದ. ಇದು ಕ್ಯೂ ಟಿ ಐತಿ, ಇದು ಕ್ಯೂ ಟಿ ಯು ಬರಬೇಕು. ಕ್ಯೂ ಟಿ ಯು ಇದು ಆಪ್ಷನ್ ಐತಿ. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ. ಈ ರೀತಿ ಪ್ರಶ್ನೆಗಳನ್ನ ಫಸ್ಟ್ ಎಣಿಸ್ಕೋಬೇಕು. 16 ಇದ್ರೆ 4 4 ಗ್ರೂಪ್ ಮಾಡಿರಿ. 20 ಇದ್ರೆ 4 5 ಗ್ರೂಪ್ ಮಾಡಿರಿ, ಇಲ್ಲ 5 4 ಗ್ರೂಪ್ ಮಾಡಿರಿ. ಅದು ನಿಮ್ಮ ಮ್ಯಾಗೆ ಡಿಪೆಂಡ್. ಓಕೆ. ನೆಕ್ಸ್ಟ್ ಒಂದು ವೇಳೆ 15 ಇದ್ರೆ 3 × 5 ಮಾಡ್ಕೊರಿ, ಇಲ್ಲ 5 × 3 ಮಾಡ್ಕೊರಿ. ಓಕೆ. ನೆಕ್ಸ್ಟ್ 14ನೆಯ ಪ್ರಶ್ನೆ. ಇದು ಭಾಳ ಈಸಿ. ಇದು ಆ್ಯಕ್ಚುಲಿ ನಾವು ಮಿರರ್ ಇಮೇಜ್ ಮಾಡಿದಂಗೆ. ಏನು ಮಾಡಿದಂಗೆ? ಮಿರರ್ ಇಮೇಜ್ ಮಾಡಿದಂಗೆ. ನೋಡ್ರಿ, ಇದು ಈ ಕಡೆ ಬಾಣ ಹೋಗಿತ್ತಲ್ಲ. ಈಗ ನಾವೇನು ಮಾಡ್ಬೇಕು? ಇದನ್ನು ಈ ಕಡೆ ಮಾಡ್ಕೋಬೇಕು. ಈ ಕಡೆ ಅಂತಂದ್ರೆ ಇದ್ರದ್ದು ಮಿರರ್ ಇಮೇಜ್ ಮಾಡ್ಬೇಕು. ಇದ್ರ ಮಿರರ್ ಇಮೇಜ್ ಹೆಂಗೆ ಆಕೈತಿ? ಉಲ್ಟಾ ಆಗ್ತೈತೆ, ಹೌದಲ್ಲ? ಈ ರೀತಿ ಆಗ್ತದೆ, ಹೌದಾ? ಓಕೆ. ಇದು ಈ ಕಡೆ ಬರ್ತದೆ, ಇದು ಒಂದು ಈ ಕಡೆ ಲೈನ್ ಬರ್ತದೆ, ಇದು ಈ ಕಡೆ ಆಗ್ತದೆ. ಇದೇನಾಯಿತು? ಈ ಕಡೆ ಸೈಡದ್ದು ಮಿರರ್ ಇಮೇಜ್ ಆಯ್ತು. ಈಗ ಇಲ್ಲಿ ಮಟ್ಟ ಕಂಪ್ಲೀಟ್ ಆಯ್ತು ನಮ್ಮದು. ಓಕೆ. ಈಗ ಇದನ್ನು ಉಲ್ಟಾ ಈ ಕಡೆ ಮಿರರ್ ಇಮೇಜ್ ಮಾಡ್ಕೊರಿ. ಈಗ ಆಪ್ಷನ್ ಹೆಲ್ಪ್ ತಗೋರಿ. ಆಪ್ಷನ್ ಒಳಗೆ ಏನಿರಬೇಕು? ಫಸ್ಟ್ನೇಕ ಈ ಕಡೆ ಸೈಡದ್ದು ಇದು ಹೆಂಗೈತಿ? ಸೇಮ್ ಇರಬೇಕು. ಇದಂತೂ ಸೇಮ್ ಇಲ್ಲ, ಕ್ಯಾನ್ಸಲ್ ಆಯಿತು.
ಇದು ಸೇಮ್ ಅದ, ಇದು ಸೇಮ್ ಅದ, ಇದು ಸೇಮ್ ಅದ. ಓಕೆ, ಈಚೆ ಕಡೆ ಸೈಡ್ ಏನಿರಬೇಕು, ಈ ರೀತಿ ಇಮೇಜ್ ಇರಬೇಕು. ಇದು ಈ ರೀತಿ ಇಮೇಜ್ ಅದ, ಇದು ಏನಾಗೈತಿ ಉಲ್ಟಾ ಐತಿ. ನಮಗೆ ಯಾವ ರೀತಿ ಇರಬೇಕು, ಈ ಕಡೆ ಸೈಡ್ ಇರಬೇಕು. ಇದು ಉಲ್ಟಾ ಐತಿ, ಇದು ಉಲ್ಟಾ ಐತಿ. ಒಂದೇ ಒಂದು ಆಪ್ಷನ್ ಇತ್ತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಾವು ಮುಂದಿನ ಸಾಲ್ವ್ ಮಾಡೋ ಅವಶ್ಯಕತೆ ಬರಲೇ ಇಲ್ಲ. ಒಂದು ವೇಳೆ ಬಂದಿತ್ತಂದ್ರೆ ನೀವೇನು ಮಾಡಬೇಕು, ಈ ಕಡೆ ಸೈಡ್ ಮಿರರ್ ಇಮೇಜ್ ಮಾಡಬೇಕಾಗಿತ್ತು. ಈ ಕಡೆ ಯಾವ ಕಡೆ, ಮೇಲ್ಗಡೆ ಸೈಡ್ ಏನು ಮಾಡಬೇಕು, ಮಿರರ್ ಇಮೇಜ್ ಮಾಡಬೇಕಾಗಿತ್ತು. ಯಾವ ರೀತಿ ಆಗ್ತದೆ ಅವಾಗ, ಇದು ಈ ಕಡೆ ಬರ್ತದೆ, ಇದು ಈ ಕಡೆ ಬರ್ತದೆ, ಇದು ಈ ಕಡೆ ಬರ್ತದೆ. ಓಕೆ, ಆಮೇಲೆ ಏನಾಗ್ತೈತಿ, ಇದು ಉಲ್ಟಾ ಈ ರೀತಿ ಬರ್ತದೆ. ಇಲ್ಲಿ ಬಂದದ್ದು ನೋಡ್ರಿ, ಈ ಸೇಮ್ ಬರ್ತದೆ. ಈ ಕೆಳಗಡೆ ಏನು ಬಂದಿತ್ತಲ್ಲ ಇದನ್ನ ಏನು ಮಾಡಬೇಕು, ಈ ಕಡೆ ಉಲ್ಟಾ ಮಿರರ್ ಇಮೇಜ್ ಮಾಡಬೇಕಾಗ್ತದೆ ಅಷ್ಟೆ. ನೆಕ್ಸ್ಟ್ 15ನೆಯ ಪ್ರಶ್ನೆ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ NRDF ಎಂಬುದನ್ನು PMFE ಎಂಬುದಕ್ಕೆ ಸಂಬಂಧಿಸಿದೆ. SFJW ಎಂಬುದು UALR ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ತರ್ಕವನ್ನು ಅನುಸರಿಸಿದಾಗ GVKQ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲೂ ಕೂಡ ನಾವು ಡೈರೆಕ್ಟಾಗಿ ನಂಬರ್ ಬರೋಣ. N ಅಂತಂದ್ರೆ 14, R ಅಂದ್ರೆ 18, D ಅಂದ್ರೆ 4, F ಅಂದ್ರೆ 6, P ಅಂತಂದ್ರೆ 16, M ಅಂತಂದ್ರೆ 13. ಇದನ್ನು ಬರೆಯತ್ತೀನಿ. ಓಕೆ, F ಅಂತಂದ್ರೆ 6, A ಅಂತಂದ್ರೆ 1. ಏನಾಗೈತೆ ನೋಡ್ರಲ್ಲಿ, +2 - 5, +2 - 5. ಲಾಜಿಕ್ ಸಿಕ್ಕಾಬಿಟ್ಟಿಲ್ಲ ನಮಗೆ, ಹೌದಾ ಇಲ್ಲ? ಹಂಗಾರೆ ಇದು ಎಸ್ ಐತಿ. ಎಸ್ ಅಂದ್ರೆ 19, ಯು ಅಂತಂದ್ರೆ 21 +2, F ಅಂತಂದ್ರೆ 6, A ಅಂದ್ರೆ 1 -5. ಇಲ್ಲೂ ಕೂಡ ಅದೇ ವರ್ಕ್ ಆಗತ್ತೈತಿ. ಹಂಗಾರೆ ಜಿ ಇದು ಕೂಡ ಅದನ್ನು ಮಾಡಿಬಿಡೋಣ. ಜಿ ಅಂದ್ರೆ 7, 7 + 2 ಅಂದ್ರೆ 9, 9 ಅಂತಂದ್ರೆ ಏನು, ಐ, 9 ಅಂದ್ರೆ ಐ. ನೆಕ್ಸ್ಟ್ ವಿ ಅಂದರೆ ಎಷ್ಟು, 22, 22ಕ್ಕೆ ಎಷ್ಟು ಕಳಿಬೇಕು, 5 ಕಳಿಬೇಕು. 22ರಾಗ 5 ಕಳೆದ್ರೆ 17 ಬರ್ತದೆ. 17 ಅಂತಂದ್ರೆ ಕ್ಯೂ, IQ ಎಲ್ಲೈತಿ, ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಕೆ ಅಂತಂದ್ರೆ 11, 11 + 2 ಅಂದ್ರೆ 13, 13 ಅಂತಂದ್ರೆ ಎಮ್. ಕ್ಯೂ ಅಂತಂದ್ರೆ 17, 17 - 5 ಅಂದ್ರೆ 12, 12 ಅಂತಂದ್ರೆ ಏನು ಬರ್ತದೆ, ಎಲ್ ಬರ್ತದೆ. ಆಪ್ಷನ್ 1 IQML. ಓಕೆ, ನೆಕ್ಸ್ಟ್ 16ನೆಯ ಪ್ರಶ್ನೆ ನೋಡ್ರಿ. ಇಲ್ಲೇನದ, ಮೊದಲೇ ಕ್ಯೂನ್ ಎಣಿಸಿ 1 2 3 4 5 6 ಎಷ್ಟದ, ಇವು 6 ಅದಾವ. ಮತ್ತು ಇವು ಕ್ಲಾಕ್ ವೈಸ್ ದಿಕ್ಕೊಳಗೆ ತಿರುಗತ್ತವ, ಗಡಿಯಾರದ ತಿರುಗತ್ತವ. ಈಗ ನೋಡ್ರಿ 1 2 3 4 5 5 ಅದಾವ. ಒಂದು ಕಡಿಮೆ ಆಗೈತಿ. ಏನಾಗೈತಿ ಇಲ್ಲಿ, ಒಂದು ಕಡಿಮೆ ಆಗೈತಿ, ಆದ್ರೆ ಗಡಿಯಾರದ ವಿರುದ್ಧ ದಿಕ್ಕೊಳಗೆ ತಿರುಗತ್ತವ. ನೆಕ್ಸ್ಟ್ ಇಲ್ಲಿ ಎಣಿಸ್ರಿ 1 2 3 4, ಇಲ್ಲೂ ಕೂಡ ಒಂದು ಕಡಿಮೆ ಆಗಿದೆ, ಆದ್ರೆ ಈಗ ಏನು ಮಾಡತ್ತವ, ಇವು ಹೊಳ್ಳಿ ಗಡಿಯಾರದ ದಿಕ್ಕೊಳಗೆ ತಿರುಗತ್ತವ. ಇಲ್ಲಿ ನೋಡ್ರಿ ಮತ್ತೆ -1 ಆಗಿದೆ. ಇದು ಕೂಡ ಈಗೇನಾಗತ್ತೈತಿ, ಇದು ಗಡಿಯಾರ ದಿಕ್ಕೊಳಗೆ ತಿರುಗತ್ತಿತ್ತು, ಇದು ಗಡಿಯಾರದ ವಿರುದ್ಧ ದಿಕ್ಕೊಳಗೆ ತಿರುಗತ್ತೈತಿ. ಹಂಗಾರೆ ನೆಕ್ಸ್ಟ್ -1 ಆದ್ರೆ ಇಲ್ಲಿ ಎಷ್ಟು ಬರಬೇಕವ, 2 ಬರಬೇಕು. ಆದ್ರೆ ಗಡಿಯಾರದ ದಿಕ್ಕಿನೊಳಗೆ ತಿರುಗ್ತಿರ್ಬೇಕು. 2 ಎಲ್ಲಿದಾವು, ಇಲ್ಲಿ 3 ಅದಾವು, ಕ್ಯಾನ್ಸಲ್, ಇಲ್ಲಿ 3 ಅದಾವು, ಕ್ಯಾನ್ಸಲ್. 2 ಇರಬೇಕು, ಆದ್ರೆ ಗಡಿಯಾರದ ವಿರುದ್ಧ ದಿಕ್ಕಿನೊಳಗೆ ತಿರುಗ್ತಾ ಇರಬೇಕು. ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಯಿತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 17ನೆಯ ಪ್ರಶ್ನೆ ಏನದ, ಇದು ಕನ್ನಡ ಪ್ರಶ್ನೆ ಇಲ್ಲ, ಆದರೆ ಇದಕ್ಕೇನು ಕನ್ನಡ ಪ್ರಶ್ನೆ ಅವಶ್ಯಕತೆನೂ ಬರಂಗಿಲ್ಲ. ನೋಡ್ರಿ ಏನು ಕೊಟ್ರಲ್ಲಿ, TDZM ಎಂಬುದು ಏನು ಕೊಟ್ರ, 8 24 2 15 ಅಂತ ಕೊಟ್ಟಿದ್ದಾರೆ. KRIY ಅನ್ನು ಏನಂತ ಕೊಟ್ಟಾರ, 17 10 19 3 ಎಂದು ಕೊಟ್ಟಾರ. ಹಂಗಾರೆ HAWP ಅನ್ನು ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ, ಟಿ ಅಂದ್ರೆ 20 ಬರ್ಕೊಳ್ಳೋಣ, ಡಿ ಅಂದ್ರೆ 4 ಬರೆಯೋಣ, ಜೆಡ್ ಅಂದ್ರೆ 26, ಓಕೆ, ಎಮ್ ಅಂತಂದ್ರೆ 13 ಬರ್ದಿವಿ. ಇಲ್ಲೇನು ಕೊಟ್ಟರು, 8 ಅಂತ ಕೊಟ್ಟರೆ 8 ಬರ್ದಿವಿ, 24 ಬರ್ದಿವಿ, 2 ಬರ್ದಿವಿ, 15 ಬರ್ದಿವಿ. ಓಕೆ, ಕೆ ಜಾಗದಾಗ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮಗಿಲ್ಲಿ 28 28 4 24 28 26 2 28 13 15 28. ಹಂಗಾರೆ ಎಲ್ಲಾನು ಕೂಡಿಸ್ರೆ ಏನು ಬರ್ಬೇಕಂತ ಹೇಳ್ತಾರವರು, 28 ಬರಬೇಕು ಅಂತ ಇದರ ಅರ್ಥ ಆಗಿತ್ತು. ಇಲ್ಲಿ ನೋಡ್ರಿ, ಕೆ ಅಂತಂದ್ರೆ 11 11 17 28, ಆರ್ ಅಂದ್ರೆ 18 18 10 28, ಐ ಅಂದ್ರೆ 9 9 19 28, ವಾಯ್ ಅಂತಂದ್ರೆ 25 25 3
28. ಹಂಗಾರೆ ನಾವು ಇದನ್ನು ಏನು ಮಾಡಬೇಕು, 28 ಬರುವಂಗೆ ಮಾಡ್ಬೇಕು. ಎಚ್ ಅಂತಂದ್ರೆ ಎಷ್ಟು, 8. 8ಕ್ಕೆ ಎಷ್ಟು ಕೂಡಿಸಿದ್ರೆ 28 ಆಕತ್ತಪ್ಪ, 8ಕ್ಕೆ 20 ಕೂಡಿಸಿದ್ರೆ 28 ಆಕತಿ, ಮುಗೀತು. ಹಂಗಾರೆ 20 ಬರಬೇಕಿಲ್ಲ ಇಲ್ಲಿ. ನೆಕ್ಸ್ಟ್ 20 ಎಲ್ಲೈತಿ, ಇಲ್ಲೈತಿ. ಎ ಅಂತಂದ್ರೆ 1, 1ಕ್ಕೆ ಎಷ್ಟು ಕೂಡಿಸಿದ್ರೆ 28 ಆಕತಿ, 27 ಕೂಡಿಸ್ಬೇಕು. ಡಬ್ಲ್ಯೂ ಅಂತಂದ್ರೆ ಎಷ್ಟು, 23. 23ಕ್ಕೆ ಎಷ್ಟು ಕೂಡಿಸಿದ್ರೆ 28 ಆಕತಿ, 5 ಕೂಡಿಸಿದ್ರೆ. ಪಿ ಅಂತಂದ್ರೆ 16. 16ಕ್ಕೆ ಎಷ್ಟು ಕೂಡಿಸಿದ್ರೆ 28 ಆಕತಿ, 12 ಕೂಡಿಸಿದ್ರೆ 28 ಆಕತಿ. 20, 27, 5, 12 ಸರಿಯಾದ ಉತ್ತರ ಆಗಿತ್ತು. ಓಕೆ, ಆಲ್ರೆಡಿ ನೀವು ಹಿಂದಿನ ಶಿಫ್ಟ್ ಬಿಡಿಸಿದ್ದಕ್ಕೆ ಇದರ ಲಾಜಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 18ನೆಯ ಪ್ರಶ್ನೆ ಏನದ, ಆಡ್ ಒನ್ ಔಟ್. ಇವೆಲ್ಲದರೊಳಗೆ ಒಂದನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಓಕೆ ನೋಡ್ರಿ, CNY ಏನಾಗೈತಿ ಇಲ್ಲಿ. ಇಲ್ಲಾಂದ್ರೆ ನೀವು ಈ ಅಲ್ಫಾಬೆಟ್ಸ್ ಬರ್ಕೊಳ್ಳೋದು ಬಿಟ್ಟು ಡೈರೆಕ್ಟ್ ನಂಬರನ್ನು ಬರ್ಕೋಬೋದು. ಯಾವ ರೀತಿ, 3, 14, 25. ಓಕೆ, ಎನ್ ಜಾಗದಾಗ ಏನು ಬರ್ತೀರಿ, 14, Y ಜಾಗದಾಗ 25, J ಜಾಗದಾಗ 10. ಓಕೆ, Q ಜಾಗದಾಗ 17, 26, K ಅಂದ್ರೆ 11. ನೆಕ್ಸ್ಟ್ T 20, 5, P ಅಂದ್ರೆ 16. ಏನಾಗತ್ತೆ ನೋಡ್ರಿ, ಇಲ್ಲಿ ಏನಾಗಿದೆ, ಪ್ಲಸ್ 11 ಆಗೈತಿ. ಇಲ್ಲಿ ಏನಾಗೈತಿ, ಪ್ಲಸ್ 11 ಆಗಿದೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೂ ಪ್ಲಸ್ 11 ಆಗಿದೆ. ಇಲ್ಲಿ ಏನಾಗೈತಿ, ಇಲ್ಲೂ ಪ್ಲಸ್ 11 ಆಗೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 25 ಪ್ಲಸ್ 11 ಹೆಂಗಾತಂತ ಅನ್ಬೋದು ನೀವು. 26 ಲೆಟರ್ಸ್ ಇರ್ತಾವೆ. 26 ಲೆಟರ್ಸ್ ಅಂತಂದ್ರೆ 26ನೇದು 1 ಮ್ಯಾಗ ಪ್ಲಸ್ 10. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗೈತಿ ನೋಡ್ರಿ, ಪ್ಲಸ್ ಇಲ್ಲೂ 11 ಆಗೈತೆ. 11 ಇಲ್ಲ, ಪ್ಲಸ್ ಏನಾಗೈತಿ ಇಲ್ಲಿ 9 ಆಗೈತಿ. ಪ್ಲಸ್ ಏನಾಗಿದೆ, 9 ಆಗಿದೆ. ಓಕೆ, ಹೌದಾ, ಹಾಂ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗೈತಿ, ಇಲ್ಲೂ ಕೂಡ ಪ್ಲಸ್ 11 ಆಗಿದೆ. ಓಕೆ, ಇಲ್ಲಿ 6 + 5 ಅಂತಂದ್ರೆ ಪ್ಲಸ್ 11. ಇಲ್ಲೂ ಕೂಡ ಪ್ಲಸ್ 11. ಹಂಗಾರೆ ಎಲ್ಲಿ ಚೇಂಜ್ ಆಗೈತಿ ನೋಡ್ರಿ, ಇಲ್ಲಿ ಏನಾಗೈತಿ, ಪ್ಲಸ್ 9 ಬಂದದ. ಹಂಗಾರೆ 3ನೇ ಆಪ್ಷನ್ ತಪ್ಪಾಗಿರುವಂಥದ್ದು. ಎಲ್ಲ ಕಡೆ ಪ್ಲಸ್ 11 ಪ್ಲಸ್ 11, ಇಲ್ಲಿ ಮಾತ್ರ ಏನಾಗಿದೆ, ಪ್ಲಸ್ 9 ಪ್ಲಸ್ 11 ಆಗಿದೆ. ಅದಕ್ಕೋಸ್ಕರ ಆಪ್ಷನ್ 3 ತಪ್ಪಾಗಿರುವಂಥದ್ದು. 19ನೆಯ ಪ್ರಶ್ನೆ ಏನು ಕೊಟ್ಟಿದ್ದಾರೆ, GHIJKL ಮತ್ತು M ಎಂಬ 7 ಜನರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದಾರೆ. ಉತ್ತರ ದಿಕ್ಕು ಅಂದರೆ ನಮ್ಮ ಬಲ ಅವರ ಬಲ, ನಮ್ಮ ಎಡ ಅವರ ಎಡ. M ಅವರ ಬಲಕ್ಕೆ ಯಾರೊಬ್ಬರೂ ಕುಳಿತಿಲ್ಲ. ಹಂಗಾರೆ M ಅವರ ಬಲಕ್ಕೆ, Mನ ಬಲಕ್ಕೆ ಯಾರು ಕುಂತಿಲ್ಲ ಅಂದ್ರೆ M ಏನು ಮಾಡ್ಯಾನೋ, ಇಲ್ಲಿ ಲಾಸ್ಟ್ ಕುಂತಾನೋ. ಲಾಸ್ಟ್ ಏನು ಮಾಡಿದಾನ, ಕೂತಾನ. ಅವನ ಬಲಕ್ಕೆ ಯಾರಿಲ್ಲ ಅಂದ್ರೆ ಇವ ಲಾಸ್ಟ್. ಎಲ್ಲ ಇನ್ನು ಉಳಿದವರೆಲ್ಲ ಈ ಕಡೆ ಬರಬೇಕು, ಇವನ ಎಡಕ್ಕೆನೆ ಬರಬೇಕು 6 ಜನ. ಓಕೆ, ನೆಕ್ಸ್ಟ್ M ಮತ್ತು K ಅವರ ನಡುವೆ ಕೇವಲ 3 ಜನ ಕುಳಿತಿದ್ದಾರೆ. M ಮತ್ತು K ನಡುಕ 3 ಜನ ಕುಂತಾರ. ಹಂಗಾರೆ 3 ಜನರನ್ನ ಕುಂಡ್ರಿಸಿ ಇಲ್ಲಿ ಏನು ಮಾಡಿಬಿಡು ನಾವು, Kನ ಕುಂಡ್ರಿಸಿ. M ಮತ್ತು K ಅವರ ನಡುವೆ 3 ಜನ ಕುಳಿತರು. ಈಗ K ಮತ್ತು H ಅವರ ನಡುವೆ ಕೇವಲ 2 ಜನ ಕುಳಿತಿದ್ದಾರೆ. ನೋಡ್ರಿ, ಈಗ ಆಲ್ರೆಡಿ 1, 2, 3, 4, 5 ಆಗೈತೆ. 6, 7 ಜನ ಅಷ್ಟ ಕುಂಡ್ರಕ್ಕೆ ಸಾಧ್ಯ ಐತೆ. ಹೌದಾ, ಹಂಗಾರೆ ಇಲ್ಲಿ ಏನು ಕೊಟ್ಟರು, K ಮತ್ತು H ನಡುಕ ಇಬ್ಬರು ಕುಂಡಿರ್ತಾರೆ. K ಮತ್ತು H ನಡುಕ ಈ ಕಡೆ ಅಂತೂ ಕುಂಡ್ರಕ್ಕೆ ಸಾಧ್ಯ ಇಲ್ಲ. ಹಂಗಾರೆ K ಮತ್ತು H ನಡುಕ ಇಬ್ಬರು ಕುಳಿತರು. G ಅವರು L ಅವರ ಎಡಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಈ G ಏನಾಗಬೇಕು, L ಅವರ ಎಡಕ್ಕೆ 3ನೇವರಾಗಿ ಕುಂಡಿರ್ಬೇಕು. ಹಂಗಾರೆ L ಇಲ್ಲಿ ಕುಂತ್ರಂದ್ರೆ ಇವರು 3ನೇವರಾಗಿ ಯಾರು ಕುಂಡಿರ್ಬೇಕು, 1, 2, 3ನೇವರಾಗಿ G ಕೊಡ್ಬೇಕು. ಓಕೆ, ಇಲ್ಲ L ಇಲ್ಲಿ ಕುಂತ್ರ 1, 2, 3ನೇವರಾಗಿ ಯಾರು ಕುಂಡಿರ್ಬೇಕು, G ಕುಂಡಿರ್ಬೇಕು. ಇವು ಎರಡ ಕಂಡೀಷನ್ ಈಗ ಇರೋದು. ಓಕೆ, ಮುಂದೆ ನೋಡೋಣ. J ಅವರು L ಅವರ ತಕ್ಷಣದ ಬಲಕ್ಕೆ ಕೂತಿದ್ದಾರೆ. L ಅವರ ತಕ್ಷಣ ಬಲಕ್ಕೆ ಯಾರು ಕುಂಡಿರ್ಬೇಕು, J ಕುಂಡಿರ್ಬೇಕು. ಹಂಗಾರೆ L ಇಲ್ಲೇ ಕುಂಡಿರ್ಬೇಕು. ಇವರು ಬಾಜು ಯಾರು ಕುಂಡಿರ್ಬೇಕು, ತಕ್ಷಣದ ಬಲಕ್ಕೆ J ಕುಂಡಿರ್ಬೇಕು. ಹಂಗಾರೆ L ಇಲ್ಲಿ ಕುಂತ್ರಂದ್ರೆ ಇವರ 3ನೇ ಸ್ಥಾನಕ್ಕೆ ಯಾರು ಕುಂಡಿರ್ಬೇಕು, ಎಡಗಡೆ G ಕುಂಡಿರ್ಬೇಕು. ಇದೇನಾಯಿತು, ಕ್ಯಾನ್ಸಲ್ ಆಯಿತು. ಓಕೆ, ನೆಕ್ಸ್ಟ್ ಇನ್ನು ಉಳಿದಿದ್ದು ಒಂದು ಯಾರು, I ಅವರು ಮಾತ್ರ ಉಳಿದಿದ್ದಾರೆ. I ಅವರು ಇಲ್ಲಿ ಕುಂತರು. ಹಂಗಾರೆ ಪ್ರಶ್ನೆ ಏನು, I ಮತ್ತು H ಅವರ ನಡುವೆ ಎಷ್ಟು ಜನ ಕುಳಿತಿದ್ದಾರೆ. I ಮತ್ತು H ಅವರ ನಡುವೆ 1, 2, 3 ಜನ ಕುಳಿತಿದ್ದಾರೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೆಕ್ಸ್ಟ್ 20ನೇ ಪ್ರಶ್ನೆ ಏನದ, ಈ ವೇರಿಯೇಬಲ್ ಅನ್ನುವಂಥ ಒಂದು ಶಬ್ದವನ್ನು
ಅಲ್ಫಾಬೆಟ್ದ ರಿವರ್ಸ್ ಆರ್ಡ್ರ್ ಒಳಗೆ ಉಲ್ಟಾ ABCD ಇದ್ರೆ ಏನು ಮಾಡ್ಬೇಕು ನಾವು ಜಡ್ ಕಡೆಯಿಂದ ಎಣಿಸ್ಕೊತ ಹೋಗ್ಬೇಕು. ಹಂಗಾರೆ ಎಷ್ಟು ಸೇಮ್ ಉಳಿತಾವು ಅಂತ ಕೇಳಿದಾರೆ. ಬರೆಯೋಣ. VARIABLE. ನೀವು ಇದ್ರ ಬದಲಿ ನಂಬರ್ ಬರ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ, ಅದು ಇನ್ನೂ ಈಸಿ ಆಗ್ತದೆ. ನಂಬರ್ ಬರ್ಕೊಂಡ್ರೆ ಇನ್ನೂ ಬಹಳ ಈಸಿ ಆಗ್ತದೆ. ನಂಬರ್ ಬರ್ಕೊಂಡ್ರಣ ಒಂದ್ಸಲಿ. ನೋಡ್ರಿ, 22 1 18 9 1 2 12 5 ಇವು ನಂಬರ್ಗಳು ನಿಮ್ಮ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಬಂದ ಬಿಡ್ತದೆ ನಿಮ್ಗೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಉಲ್ಟಾ ಬರ್ಬೇಕು ನಾವು. ಹಂಗಾರೆ ದೊಡ್ಡದು ಯಾವ್ದು ಇರ್ತೈತಿ? ವಿ ಇರ್ತೈತಿ. ವಿ ಬರೋದು 22 ಜಾಗದಾಗ ಏನೈತಿ? 22V. ಓಕೆ, ನೆಕ್ಸ್ಟ್ 22 ಬಿಟ್ಟರೆ ಯಾವ್ದು ದೊಡ್ಡದು? 18. ಉಲ್ಟಾ ಬರ್ಬೇಕಲ್ಲ ನಾವು, ಅದಕ್ಕೋಸ್ಕರ 18 ಆದರೆ ಯಾವ್ದು ಬರ್ತೈತಿ? ಅದನ್ನು ಬಿಟ್ಟರೆ 12 ಐತಿ. 12 ಆಮೇಲೆ 12 ಆದ್ಮ್ಯಾಗ 9 ಆದ್ಮ್ಯಾಗ ಯಾವುದು? 5 ಆದ್ಮ್ಯಾಗ 2 5 ಆದ್ಮ್ಯಾಗ 2 ಆಮೇಲೆ 1 ಓಕೆ, ಯಾವ್ದು ಸೇಮ್ ಐತಿ ನೋಡ್ರಿ? ವಿ ಒಂದಂತೂ ಸೇಮ್ ಐತಿ. ಆಮೇಲೆ ಮತ್ತು ಐ ಸೇಮ್ ಐತಿ. ಆಮೇಲೆ ಬಿ ಸೇಮ್ ಅದ. ಹಂಗಾರೆ ಟೋಟಲಿ ಎಷ್ಟು ಸಮ ಅದಾವ? 3 ಸಮ ಇದಾವ. ಹಂಗಾದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ನ ಎಲ್ಲ 20 ರೀಸನಿಂಗ್ ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ, ಕೆಳಗಡೆ ಏನೇ ಪ್ರಾಬ್ಲಮ್ ಇದ್ದರೂ ವಾಟ್ಸಪ್ ನಂಬರ್ ಅದ, ಅದಕ್ಕೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.